ನಿನ್ನ ಸುತ್ತ ಸುತ್ತುವಾಗ ಸೂರೆಗೊಂಡನ ಸದ್ದು ಮಾಡದೇನೆ ಕದ್ದು ನೋಡುವವನ ಮುದ್ದು ಮಾತನೊಂದ ಕೇಳುವಾಸಿ ಬಂತು ಈ ದಿನ ಕೊಳ್ಳದಲ್ಲಿರು. ಬಹುಶಃ ಎಲ್ಲ ದೊಡ್ಡ ಕನಸಿದ್ದಂಗಿದೆ ರೀ. ಯಾಕೆಂದರೆ ನಾನು ಮನೆಯವ್ರನ್ನ ಮೀಟ್ ಮಾಡಿದಾಗ ಇನ್ನು 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ, ಅವರು ಡಿಗ್ರಿ ಮಾಡ್ತಾಯಿದ್ರು. ಅವಾಗ ನಮ್ಮ ಮದುವೆ ಆದಾಗಲೇ 15, ಅವ್ರು 20. ಸೊ ಮೀಟ್ ಮಾಡಿದ್ದು ಒಂದು ವರ್ಷದ ಹಿಂದೆ. ಒಂದೇನೆಂದರೆ ಆ ಕಾಲದಲ್ಲೇ ತುಂಬ ದೃಢವಾದ ಒಂದು ನಂಬಿಕೆ ಏನಂದರೆ ಇವ್ರನ್ನೇ ಮದುವೆ ಆಗ್ತೀನಿ, ಇವ್ರ ಜೊತೆ ಜೀವನ ನಡೆಸ್ತೀನಿ ಅಂತ. ಆ್ಯಕ್ಚುಲಿ ಅದು ಲವ್ ಅಟ್ ಫಸ್ಟ್ ಸೈಟ್ ಇಲ್ವೇ ಇಲ್ಲ. ಇಟ್ ವಾಸ್ ಸಮಥಿಂಗ್ ಲೈಕ್ ಸಿಕ್ಕಾಪಡೆ ತರಲೆ ಅವರು. ಆಗಲೂ ಅಷ್ಟೇ. ಸೊ ಅವರು ಮತ್ತು ಈಗ ಸದ್ಯದಲ್ಲಿ ತೀರ್ಕೊಂಡ್ರು ಅವ್ರ ಫ್ರೆಂಡು ರವಿ ಅಂತ, ಕ್ಲಾಸ್ಮೇಟ್ ಅವರು. ಅವರಿಬ್ಬರು ಸೇರಿಕೊಂಡು ರವಿ ಮನೆ ಬಂದು ನಮ್ಮ ಮನೆ ಹತ್ರ ಇತ್ತು. ಸೊ ಒಂದು ಲೆಟ್ರ್ ಕೊಟ್ಟರು, ಐ ವಾಂಟ್ ಟು ಬಿ ಯೋರ್ ಫ್ರೆಂಡ್ ಅಂತ. ಸೈನ್ ಮಾಡಿಲ್ಲ, ಏನಿಲ್ಲ. ಎಷ್ಟು ದಡ್ಡಿ ಅಂದರೆ ಮನೆಯವ್ರು ನೋಡಿ ಎಷ್ಟು ಹುಷಾರು, ಹೆಸರು ಹಾಕಿಲ್ಲ, ಸೈನ್ ಮಾಡಿಲ್ಲ. ಅದಕ್ಕೆ ರಿಪ್ಲೈ ಕೊಡು ಅಂತ ಹಿಂಸೆ ಮಾಡ್ತಾಯಿರೋರು. ಸರಿ ಒಂದು ವಾರ ಸುಮ್ಮನೆ ಇದ್ದೆ. ಮೋಸ್ಟ್ಲಿ ಎಲ್ಲೋದ್ರೂ ಹಿಂಬಾಲಿಸೋರು. ಸರಿ ಅದಕ್ಕೇನು ಮಾಡಿದೆ, ಪ್ಲೀಸ್ ಮೀಟ್ ಮೀ ನಿಯರ್ ದ ಬ್ರಿಡ್ಜ್, ನಮ್ಮ ಸ್ಕೂಲ್ಗೆ ಹೋಗೋ ದಾರಿಯಲ್ಲಿ. ಡೋಂಟ್ ಬಿಲ್ಡ್ ಹೈ ಹೋಪ್ಸ್ ಅಂದ್ಬಿಟ್ಟು ಪರಿಮಳ ಆರ್ ಅಂತ ಇನಿಷಿಯಲು ಹಾಕಿದ್ದೀನಿ ನಾನು. ಇವತ್ತಿಗೂ ಆ ಲೆಟರ್ಗಳು ನೋಡಿದಾಗ ಎಷ್ಟು ನಗ್ತೀನಂದರೆ, ಎಷ್ಟು ಒಂಥರ ಇಡನ್ ನೋ ಪ್ರಪಂಚ ಅಂದರೆ ಏನು ಗೊತ್ತಿಲ್ಲ. ಮನೆಯವ್ರು ಬಂದರು ನಾನ್ ಸ್ಟಾಪ್, ನನಗೆ ಇದೆಲ್ಲ ಇಷ್ಟ ಇಲ್ಲ ಹಂಗೆ ಅಂದ್ಬಿಟ್ಟು ಕಂಪ್ಲೀಟ್ ಇಂಗ್ಲೀಷ್. ನನಗೆ ಅವಾಗ ಕನ್ನಡ ಬರ್ತಾ ಇರಲಿಲ್ಲ. ನನಗೆ ಏನಾಯಿತು ನೋಡಿ, ಇವತ್ತು ವಿಭಿನ್ನವಾಗಿ ಕಾಣಿಸ್ಬೋದು, ಬಟ್ ಅವತ್ತು ನಾನು ತುಂಬ ದೊಡ್ಡ ತಪ್ಪು ಮಾಡಿದೆ. ಕಾರಣ ಏನು ಅಂದರೆ, ನಾನು ಭಾಳ ಸಣ್ಣವನು, ನಂಗೆ 19 ವರ್ಷ. ತುಂಬ ದಿಗ್ಭ್ರಾಂತರಾದರು ನಮ್ಮ ಮನೆಯಲ್ಲಿ, ನಮ್ಮ ತಾಯಿ ತಂದೆ, ನನ್ನ ಬಂಧುಗಳು. ತುಂಬ ಗಾಬರಿ ಆಗೋದು, ಏನು ಚಿಕ್ಕ ಹುಡುಗ ಇವನು, ಏನು ಇಂಥ ಸೀರಿಯಸ್ ಡಿಸಿಷನ್ ತೊಗೊಂಬಿಟ್ಟಲ್ಲ ಇವನು ಅಂತ. ಆಮೇಲೆ ನಾನು ಕೈ ಹಾಕಿದ ಜಾಗ ಎಂಥದ್ದು ಅಂದರೆ, ನಮ್ಮ ಫಾದರಿಂದ ಬಂದು ತುಂಬ ಪವರ್ಫುಲ್ ಮನುಷ್ಯ. ಆಮೇಲೆ ಒಬ್ಬಳೇ ಮಗಳು. ನೋಡಿ, ಇವತ್ತು ನಾನು ಒಬ್ಬ ತಂದೆಯಾಗಿ ತಾತನಾಗಿ ಯೋಚನೆ ಮಾಡಿದಾಗ ಎಂಥ ರಿಸ್ಕು, ಪಾಪ ಎಷ್ಟು ಫ್ಯಾಮ್ಲಿಗಳಿಗೆಲ್ಲ ಹರ್ಟ್ ಮಾಡಿದ್ದೀವಿ ನಾವು ಅಂತ ಅನ್ನಿಸ್ಬಿಡ್ತು. ಆಲ್ ಆಫ್ ಎ ಸಡನ್ನು 9ನೇ ಕ್ಲಾಸು ಪಾಸಾಗಿ 10ನೇ ಕ್ಲಾಸಿಗೆ ಬಂದಿರೋ ಹುಡುಗಿನ ಮದುವೆ ಆಗ್ಬಿಟ್ಟಂತೆ ಒಬ್ಬ. ಯಾರು ಅಂದರೆ ಗೊತ್ತಿಲ್ವಂತೆ, ಇವೆಲ್ಲ ಫಸ್ಟ್ ಕ್ಲಾಸಲ್ಲಿದ್ದಾನಂತೆ ಅಂತೆಲ್ಲ ಅಂದಾಗ ಪಾಪ ಅವ್ರಿಗಾದಂಥ ಆಘಾತ ಇವತ್ತು ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಮನೆಯವ್ರು ಶಾಕ್ ಆಗಿಬಿಟ್ರು. ಲೈಫ್ ಅಂದರೆ ಏನು ಗೊತ್ತಿಲ್ಲ, ಮದುವೆ ಅಂದರೆ ಅದ್ರ ಹಿಂದೆ ಇರೋ ಒಂದು ಕಷ್ಟ ಸುಖ ಗೊತ್ತಿಲ್ಲ. ಆದರೆ ಡಿಸಿಷನ್ ಮೇಕಿಂಗು ಅವತ್ತಿಂದ ತುಂಬ ಸ್ಟ್ರಾಂಗು. ಸೊ ಸಾಮಾನ್ಯವಾಗಿ ಡಿಸೈಡ್ ಮಾಡಲ್ಲ, ಮಾಡಿದ ನಂತರ ಏನೇ ಆಗಲಿ ಹೆಜ್ಜೆ ಹಿಂದಿಡಲ್ಲ. ಅದು ನನ್ನಲ್ಲೂ ಆ ಗುಣ ಇರೋದಕ್ಕೆ, ಅವರಲ್ಲೂ ಆ ಗುಣ ಇರೋದಕ್ಕೆ ಬಹುಶಃ 32 ಇಯರ್ಸ್ ನಡ್ಕೊಂಬಂದಿದ್ದಾಯಿತು ಅಂತ ಕಾಣುತ್ತೆ. ಮನೆಯವ್ರು ಫಸ್ಟ್ ಟೈಮ್ ಮೀಟ್ ಮಾಡಿ ಮಾತಾಡ್ತಾ ಇರುವಾಗ ಆ ಟೆನ್ಷನ್ಗೆ ನಾನ್ ಸ್ಟಾಪ್ ಉಸಿರು ಕಟ್ಕೊಂಡು ಮಾತಾಡ್ಬಿಟ್ಟಿದ್ದೀನಿ. ಅವ್ರಿಗೆ ಅರ್ಥ ಆಗಿಲ್ಲ. ಹೋಗ್ಬಿಟ್ಟು ಅವ್ರ ಫ್ರೆಂಡಿಗೆ ಹೇಳಿದ್ರಂತೆ, ಗ್ಯಾರಂಟಿ ಐ ಲವ್ ಯು ಅಂತ ಮಾತ್ರ ಹೇಳಿಲ್ಲ ಕಣೋ, ಏನು ಹೇಳಿದ್ರು ಗೊತ್ತಿಲ್ಲ ಅಂತ. ಅದಾದಮೇಲೆ ಒಂದು 3-4 ಮಂತ್ಸ್ ಲೈಕ್ ಎಲ್ಲೇ ಇರೋರು ಸಿಗೋರು, ಅವರು ನನಗೆ ಏನು ಹಿಂಸೆ ಕೊಡ್ತಾ ಇಲ್ಲ, ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ. ಒಂದು ಸರಿ ಎದುರುಗಡೆ ಬರ್ತಾ ಇರುವಾಗ ತಪ್ಪಿ ಒಂದು ಸ್ಮೈಲ್ ಕೊಟ್ಟೆ. ಸ್ಮೈಲ್ ಕೊಟ್ಟಿದ್ದಕ್ಕೆ ಏನು ಮಾಡಿದ್ರು ಅಂದರೆ, ಅವ್ರ ಫ್ರೆಂಡ್ ರವಿನ ಹಿಡ್ಕೊಂಡು ಮಧ್ಯ ರೋಡಲ್ಲಿ ಶ್ರೀರಾಮ್ಪುರದಲ್ಲಿ ಡಾನ್ಸ್ ಮಾಡೋಕ್ಕೆ ಶುರು ಮಾಡಿಬಿಟ್ರು, ವಾಲ್ಸ್ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಹಿಂದ್ಗಡೆ ಬರ್ತಾ ಇದ್ದಿದ್ದು BTS ಬಸ್ 52 ಬಸ್ ಅವ್ನು ನಿಲ್ಲಿಸ್ಬಿಟ್ಟು ಹೆಂಗೆ ಬೈತಾ ಇದೆ ಅಂದರೆ, ಅವನಿಗೆ ಫ್ಲೈಯಿಂಗ್ ಕಿಸ್ ಕೊಡ್ತಾ ಇದ್ದಾರೆ. ಜಸ್ಟ್ ಬಿಕಾಸ್ ಐ ಸ್ಮೈಲ್ಡ್. ಇಷ್ಟು ಒಂದು ಡ್ರಾಮಾ ಮಾಡಿದ್ರು ಒಂದು ಸೆಕೆಂಡಿಗೆ. ಲೈಕ್ ಹೂ ಇಸ್ ದಿಸ್ ಅಂತ ಒಂದು ವ್ಯಕ್ತಿನ ನಾನು ನೋಡೇ ಇರಲಿಲ್ಲ. ಅಂಥ ಹುಟ್ಟು ತರಲೆ. ಸೊ ಬಹುಶಃ ಒಂದು 3-4 ಮಂತ್ಸ್ ಆದಮೇಲೆ ಐ ಲೈಕ್ಡ್ ಹಿಮ್. ಆದರೆ ಅದು ಮದುವೆ ಆಗಿ ಅಲ್ಲಿಗೊಂದು ಬಂದು ನಿಲ್ಲುತ್ತೆ ಅಂತ ಗೊತ್ತಿರಲಿಲ್ಲ. ಮದುವೆ ಆದ ನಂತರ ಅವತ್ತಿನ ದಿವಸನೇ ಮಾರ್ಚ್ 22 ಮದುವೆ ಆದ್ವಿ. ನಮಗೆ ಯಾರು ಸೈನ್ ಮಾಡಿದ್ರು ಅವ್ರು ಬಂದು ಅಪ್ಪ ಅಮ್ಮನಿಗೆ ಹೇಳಿಬಿಟ್ಟು, ಇದು ರಿಜಿಸ್ಟರ್ ಮ್ಯಾರೇಜ್ ಅಲ್ವಾ, ಅಪ್ಪನಿಗೆ ಹೇಳಿಬಿಟ್ಟು ಗೊತ್ತಾಗಿ ಇಮಿಡಿಯೇಟಾಗಿ ನನ್ನ ಚೆನ್ನೈ ಕರ್ಕೊಂಡು ಹೋಗ್ಬಿಟ್ರು ಮದುವೆ ಆದ ನಂತರ. ಸೊ ಸುಮಾರು 1.5 ವರ್ಷ ಕಾಂಟ್ಯಾಕ್ಟ್ ಇರಲಿಲ್ಲ. ಫೋನ್ ಇಲ್ಲ, ಅಡ್ರೆಸ್ ಇಲ್ಲ, ಕಾಂಟ್ಯಾಕ್ಟ್ ಇಲ್ಲ, ಏನಂತ ಗೊತ್ತಿಲ್ಲ. ನಾನೆಲ್ಲಿದ್ದೀನಿ ಅಂತ ಅವ್ರಿಗೆ ಗೊತ್ತಿಲ್ಲ. ಆ ಟೈಮಲ್ಲಿ ಸುಮಾರು 84 ಮದುವೆ ಆಗಿದ್ದು. 85 ಆಗಸ್ಟ್ 15 ನಮ್ಮ ತಮ್ಮನ ಬರ್ತ್ಡೇ ಇತ್ತು. ಅದಕ್ಕೆ ಅಪ್ಪ ಬ್ಯಾಂಗ್ಳೂರಿಗೆ ಕರ್ಕೊಂಬಂದಾಗ ಮನೆಯವ್ರು ನೋಡಿದ್ರು.
ಆ ರವಿ ಮನೆ ಹತ್ರ ಇದ್ರು 1.5 year ಆಗಿದೆ ರೀ. ಮಾರ್ಚ್ ಹೋಗಿದ್ದು, ನೆಕ್ಸ್ಟ್ ಇಯರ್ ನಾನು ಆಗಸ್ಟ್ ನೋಡಿದಾಗ ಇವ್ರಿಗೆ ಎಷ್ಟು ಮುನ್ಸೂಚನೆ ಇತ್ತು ಅಂದರೆ ಒಂದು ಲೆಟ್ರ್ ಬರೆದಿಟ್ಟಿದ್ರು. ಅಷ್ಟೊತ್ತಿಗೆ ಅವ್ರ ಮನೇಲೆಲ್ಲ ಒಪ್ಕೊಂಡಿದ್ರು. ಅದಕ್ಕೆ ಒಂದು ಲೆಟ್ರ್ ಬರೆದಿಟ್ಟಿದ್ರು, ಏನಾದರೂ ಇದ್ದರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡೋಂಥ ಒಂದು ಫೋನ್ ನಂಬರು, ಒಂದು ಲೆಟ್ರ್, ಡೀಟೇಲ್ಸು 1.5 year ಮದುವೆ ಆದಮೇಲೆ ಸಿಕ್ತು. ಹೊಂಬಾಳೆ ಪ್ರೀತಿಯ ಹೊಂಬಾಳೆ ನನ್ನಾಸೆಯ ಕೋಮಲ್ ಇಷ್ಟೇಷ್ಟಿದ್ದ ಅವಾಗ ಬಂದ್ಬಿಟ್ಟು ಮನೆ ಮುಂದೆ, ಅದು ಅಪ್ಪ ಎಲ್ಲ ಇದ್ದಾರೆ, ಫುಲ್ ಬಾಡಿ ಗಾರ್ಡ್ಸು. ಸೊ ಹೆಂಗೆ ತಲುಪಿಸೋದಂದರೆ ಅವಾಗಲೇ ನೋಡಿ ಅವ್ನಿಗೆ ಎಷ್ಟು ಬ್ರೈನ್ಸ್ ಅಂದರೆ, ನಮ್ಮ ಮನೆ ಮುಂದೆ ಬರುವಾಗ ಸೇಮ್ ನಮ್ಮ ಮನೆಯವ್ರ ಫೇಸ್ನ ಹಿಂಗೆ ಚಿಕ್ಕದು ಮಾಡಿ ಇಟ್ಟರೆ ಕೋಮಲ್ ಫೇಸು. ಸೊ ಗೊತ್ತಾಯ್ತು, ಓ ಇವ್ರು ಕೋಮಲೇ ಇರಬೇಕಿದು ಅಂದ್ಬಿಟ್ಟು. ಸುಮ್ಮನೆ ಹಿಂಗೆ ನೋಡ್ಬಿಟ್ಟು ನನ್ನ ಆ ಕಡೆ ಎಲ್ಲೋ ತಿರ್ಕೊಂಡು ಹಿಂಗೆ ಆ ಪೇಪರ್ನ ಹಿಂಗೆ ಫೋಲ್ಡ್ ಮಾಡಿ ಹಿಂಗೆ ಕಸ ಥರ ಹಾಕ್ಬಿಟ್ಟು ಹೋಗ್ಬಿಟ್ಟ. ಸೊ ದ್ಯಾಟ್ ವಾಸ್ ಹೌ ಆ ಲೆಟ್ರ್ ಸಿಕ್ಕಿದಾಗ ವಾಪಸ್ ನಮ್ಮ ಕಾಂಟ್ಯಾಕ್ಟ್ ಆಗಿದ್ದು. ಮದುವೆ ಆಗಿ 1.5 ವರ್ಷ ಆದಮೇಲೆ ವಾಪಸ್ ಕಾಂಟ್ಯಾಕ್ಟ್ ಆಗಿದ್ದು. ಒಂದು ಮಾತು ಹೇಳಲೊಂದು ವರುಷ ಚಡಪಡಿಸಿದೆ ನಾ